ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಶುಕ್ರವಾರ ವಿಶೇಷ ಚೈತ್ರಗೌರಿ ರೂಪ ಅಲಂಕರಿಸಿನಿ. ಶ್ರೀಚಕ್ರ, ಅಷ್ಟದಳ ಪದ್ಮ, ಸೌಭಾಗ್ಯ ರಂಗೋಲಿ, ಶ್ರೀಚಕ್ರ ಯಂತ್ರ ರಂಗೋಲಿ, ಇವೆಲ್ಲ ರಂಗೋಲಿ ಇವತ್ತು ಹಾಕೀನಿ. ದೇವ್ರ ಮನೆ ಕಟ್ಟಿಗೆ ಪ್ರತಿನಿತ್ಯ ಹಾಕುವ ರಂಗೋಲಿ ಅಂಬಾರಿ, ಕಾಮಧೇನು, 33 ಗೋಪದ್ಮ, 24 ಕೇಶವನಾಮ, ಇವೆಲ್ಲ ರಂಗೋಲಿ ಕೂಡ ಬಿಡಿಸೀನಿ. ದಿನಾಗೂ ಅವೆಲ್ಲ ರಂಗೋಲಿ ತೋರಿಸ್ತಾನೆ ಏನಲ್ಲ. ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕಿ ತೋರಿಸಿನಲ್ಲ. ಅದಕ್ಕೆ ಚೈತ್ರಗೌರಿ ರೂಪ ಒಂದೇ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ಚೈತ್ರಗೌರಿ ರೂಪ ಬರ್ದು ಅದಕ್ಕೆ ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕರಿಸಿನಿ. ರಂಗೋಲಿ ಭಾಳ ಚಲೋ ಬಂದದ. ವಿಡಿಯೋನ ಕೊನೆ ತನಕ ನೋಡಿದರೆ ನೀವೆಲ್ಲರೂ ಕೂಡ ರಂಗೋಲಿನ ಈಸಿಯಾಗಿ ಬರಿಬೋದು. ನಾನು ತೋರಿಸಿಕೊಟ್ಟುವ ರಂಗೋಲಿಗಳೆಲ್ಲ ಇಷ್ಟಪಡ್ತಾ ಇರಿ. ಎಲ್ಲರೂ ಕಾಮೆಂಟ್ ಹಾಕ್ತಾ ಇರಲ್ಲ, ಭಾಳ ಸಂತೋಷ. ರಂಗೋಲಿನ ಕೊನೆ ತನಕ ನೋಡಿರಿ. ವಿಡಿಯೋನ ಸ್ಕಿಪ್ ಮಾಡಲ್ಲಂಗೆ ನೋಡಿದರೆ ಈಸಿಯಾಗಿ ರಂಗೋಲಿನ ಬಿಡಿಸಬಹುದು. ಚೈತ್ರಗೌರಿ ರೂಪ ಮುಖ ಅಲಂಕಾರಕ್ಕೆ ಸೀರೆ ಉಡಿಸ್ತೀವಲ್ಲ ದೇವರಿಗೆ, ತೊಟ್ಲಕ್ಕೆ ಸೀರೆ ಉಡಿಸಿ ಮುಖ ಅಲಂಕಾರ ಇರ್ತದಲ್ಲ, ಅದೇ ರೂಪನ ಈಗ ಬಿಡಿಸ್ತಾ ಇದ್ದೀನಿ. ಅಮ್ಮನ ಮನೆಯಲ್ಲಿ ನಿಯಮ ಅದ, ಆಗಲಿ ನಮ್ಮ ಮನೆಯಲ್ಲಿ ಚೈತ್ರಗೌರಿ ಪೂಜೆ ನಿಯಮ ಇಲ್ಲ, ಆದರೂ ಪರವಾಗಿಲ್ಲ. ರಂಗೋಲಿದಾಗ ದೇವ್ರನ್ನ ಮಣಿ ಮೇಲೆ ಕೊಡಿಸ್ತಾ ಇದ್ದೀನಿ. ನಿಯಮಗಳು ಇದ್ರೇ ಪೂಜೆ ಮಾಡ್ಕೋಬೇಕಲ್ಲ. ರಂಗೋಲಿಗಾದರೆ ದೇವ್ರ ರಂಗೋಲಿ ಅಲಂಕರಿಸಿದರೆ ಏನೂ ತಪ್ಪಿಲ್ಲಲ್ಲ. ಅದಕ್ಕೆ ಚೈತ್ರಗೌರಿ ರೂಪನ ರಂಗೋಲಿದಿಂದ ಬಿಡಿಸಿ ಪೂಜೆ ಮಾಡ್ಕೊಂಡೀನಿ. ಪ್ರತಿ ಶುಕ್ರವಾರ, ಮಂಗಳವಾರ ನಾವು ದೇವರಿಗೆ ಚೈತ್ರಗೌರಿಗೆ ನೈವೇದ್ಯ ಕೊಡ್ತೀವಲ್ಲ, ಪೂಜೆ ಮಾಡಿ ನೈವೇದ್ಯ ಕೊಡ್ತೀವಲ್ಲ, ಅದೇ ಪ್ರಕಾರ ರಂಗೋಲಿ ಹಾಕಿ ಪೂಜೆ ಮಾಡ್ಕೊತೀನಿ. ಇವತ್ತು ಶುಕ್ರವಾರ ಚೈತ್ರಗೌರಿ ರೂಪನ ಲಕ್ಷ್ಮೀ ಹೃದಯದಲ್ಲಿ ಅಲಂಕರಿಸಿನಿ. ಒಂದು ವೇಳೆ ನಿಮ್ಗೆ ರಂಗೋಲಿ ಇಷ್ಟ ಅನಿಸಿದರೆ ನೀವು ತದಿಗೆ ದಿವಸ ಈ ರಂಗೋಲಿನ ಅಲಂಕರಿಸಿ ಮನೆಯಲ್ಲಿ ಪೂಜೆ ಮಾಡ್ಕೋಬೋದು. ಚೈತ್ರಗೌರಿ ಎಲ್ಲಾದ್ರೂ ಪೂಜೆ ಮಾಡಿದರೆ ಮಟ್ಟಸ ಕೊಡ್ತಾಳಲ್ಲ, ಮಣಿ ಮೇಲೆ ಕೂಡ ಕೂತು ಬಿಟ್ಟಾಳ. ರಂಗೋಲಿ ಅಷ್ಟು ಚಲೋ ಬಂದದ, ದೇವರು ರಂಗೋಲಿಯಲ್ಲಿ ಕಾಣಿಸ್ತಾಳ ಅಂದಂಗೆ ಬಂದದ ರಂಗೋಲಿ. ಎಲ್ಲ ಆಗಿಂದ ಅಲಂಕಾರ ನೋಡ್ರಿ. ನೀವೆಲ್ಲರೂ ಕೂಡ ಕಾಮೆಂಟ್ ಹಾಕ್ತೀರಿ. ಈಸಿ ಅದ ರಂಗೋಲಿ ಹಾಕೋದು, ಏನಷ್ಟು ಕಷ್ಟ ಇಲ್ಲ. ಚೈತ್ರಗೌರಿ ತದಿಗೆಗೆ ಮತ್ತು ನೀವೆಲ್ಲರೂ ಕೂಡ ಈ ರಂಗೋಲಿ ಅಲಂಕರಿಸಬಹುದು ಅಂಥೇಳಿ ರಂಗೋಲಿ ಇವತ್ತು ಹಾಕಿದ್ದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಮುಖ ಅಲಂಕಾರ ಆಯ್ತಲ್ಲ, ಈಗ ದೇವರಿಗೆ ಸೀರೆ ಉಡಿಸೋದು ಅಲಂಕಾರ ನೋಡ್ರಿ. ಈಸಿ ಅದ ರಂಗೋಲಿ, ಸಣ್ಣ ಮಕ್ಕಳು ಕೂಡ ಹಾಕ್ಬೋದು. ಮುಖ ಅಲಂಕಾರ ಒಂದು ಸಲ ಹಾಕಿ ಮತ್ತು ಮಣಿ ಮೇಲೆ ಹಾಕಿದರೆ ಈಸಿಯಾಗಿ ಹಾಕ್ಬೋದು. ಈಗ ಸೀರೆ ಅಲಂಕಾರ ರಂಗೋಲಿನ ನೋಡ್ತಾ ಇರಲ್ಲ, ವಿಡಿಯೋದಾಗ ನೋಡಿದಂಗೆ ನಾ ತೋರಿಸಿಕೊಟ್ಟುವ ರಂಗೋಲಿಗಳೆಲ್ಲ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತಾ ಅದ. ಎಲ್ಲರೂ ಕಾಮೆಂಟ್ ಹಾಕ್ತಾ ಇರಿ. ರಂಗೋಲಿ ಭಾಳ ಚಲೋ ಅವ, ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇವಿ ಅಂಥೇಳಿ ಕಾಮೆಂಟ್ ಹಾಕ್ತಾ ಇರಲ್ಲ, ಭಾಳ ಸಂತೋಷ. ನೀವೆಲ್ಲರೂ ಪ್ರಯತ್ನ ಮಾಡ್ಬೇಕಂತೇಳಿ ಅಲ್ಲ, ಪ್ರತಿಯೊಂದು ರಂಗೋಲಿನ ನಾನೊಬ್ಬಳೇ ಅಲ್ಲ, ಎಲ್ಲರೂ ಕಲಿತು ಹಾಕ್ಬೇಕಂತೇಳಿ ಅಲ್ಲ ತೋರಿಸ್ತಾ ಇದ್ದೀನಿ. ರಂಗೋಲಿ ಸೇವಾ ಎಲ್ಲರೂ ಹಾಕ್ಬೇಕಂತೇಳಿ ನನಗೆ ಬಂದ ರಂಗೋಲಿಗಳೆಲ್ಲ ನಿಮ್ಮೆಲ್ಲರಿಗೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನಿಮ್ಮ ಕಾಮೆಂಟುಗಳು ಓದ್ತಾ ಇದ್ದರೆ ಭಾಳ ಸಂತೋಷ ಆಗ್ತಾ ಅದ. ಹೀಗೆ ಚಾನಲ್ನ ಸಪೋರ್ಟ್ ಮಾಡಿರಿ. ಎಲ್ಲರಿಗೆ ರಂಗೋಲಿನ ವಿಡಿಯೋನ ಶೇರ್ ಮಾಡಿರಿ. ಅವರೆಲ್ಲರೂ ಕೂಡ ಈ ರಂಗೋಲಿಗಳೆಲ್ಲ ಹಾಕ್ತಾರಲ್ಲ, ದೇವ್ರದ್ದು ಇದು ಒಂದು ರಂಗೋಲಿ ಸೇವಾ. ನನಗೆ ರಂಗೋಲಿ ಅಂದರೆ ಭಾಳ ಇಷ್ಟ. ಇದರಲ್ಲೇ ದೇವ್ರನ್ನ ಅಲಂಕರಿಸ್ತೀನಿ. ಒಂದು ವೇಳೆ ಈ ರಂಗೋಲಿಗಳೆಲ್ಲ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ನೋಡ್ತಾ ಇರಲ್ಲ ರಂಗೋಲಿ, ದೇವರು ಕಣ್ಣು ಎದುರಿಗೆ ಕೂತಂಗೆ ಬಂದದಲ್ಲ ಅಲಂಕಾರ ಭಾಳ ಚಲೋ ಬಂದದ. ನೀವೆಲ್ಲರೂ ತಪ್ಪಲಾರ್ದೆ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಈಸಿ ಅದ. ಈಗ ಚೈತ್ರಗೌರಿ ರೂಪ ರಂಗೋಲಿ ಅಲಂಕರಿಸಿವಲ್ಲ, ಇದಕ್ಕೆ ಲಕ್ಷ್ಮೀ ಹೃದಯ ರಂಗೋಲಿ ಹಾಕೋಣ. ಇವತ್ತು ಶುಕ್ರವಾರ ವಿಶೇಷ ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕರಿಸ್ತೀವಲ್ಲ, ಜೊತೆಗೆ ಚೈತ್ರಗೌರಿ ರೂಪನ ಒಳಗಡೆ ಬಿಡಿಸಿ ಅದಕ್ಕೆ ಲಕ್ಷ್ಮೀ ಹೃದಯ ರಂಗೋಲಿನ ಅಲಂಕರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಚೈತ್ರಗೌರಿ ರೂಪ ಒಂದೇ ಬರೆದು ಬಗ್ಲಾಗ ಲಕ್ಷ್ಮೀ ಹೃದಯ ರಂಗೋಲಿ ಬಿಡಿಸ್ಬೋದು. ಜೋಡಿಸಿ ಕರಗಳ ಎರಗುವೆ ಚರ
ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಹರಡಿ ಕಂಕಣ ದುಂಡು ನಾನು ಗೌರಿ ರೂಪನ ಒಳಗಡೆ ಬಿಡಿಸಿ ಹೊರಗಡೆ ಲಕ್ಷ್ಮೀ ಹೃದಯ ರಂಗೋಲಿ ಹಾಕ್ತಾಯಿನಿ. ಇಷ್ಟ ಅನಿಸಿದರೆ ಇದೇ ರಂಗೋಲಿನ ಬಿಡಿಸಿರಿ, ಇಲ್ಲಾಂದರೆ ಬೇರೆ ಬೇರೆ ರಂಗೋಲಿ ಕೂಡ ಹಾಕಬಹುದು. ಅಲಂಕಾರಗಳು ದೇವರಿಗೆ ಎಷ್ಟು ಮಾಡಿದರೆ ಕೂಡ ಕಡಿಮೆನೇ ಅಲ್ಲ. ನಾಳೆಗೆ ವಿಶೇಷ ಶನಿವಾರ, ಅಧಿಕ ಮಾಸದಲ್ಲಿ ಬೇರೆ ರಂಗೋಲಿಗಳು ಏನೇನು ಹಾಕಬೇಕು, 33 ರಂಗೋಲಿಗಳು ಏನೇನು ಬರಿಬೇಕು ಅನ್ನೋದು ಕೇಳಿರಲ್ಲ. ಅದಕ್ಕೋಸ್ಕರ ನಾಳೆಗೆ ವಿಡಿಯೋ ಹಾಕ್ತೀನಿ. ವೆಂಕಟರಮಣ ದೇವ್ರನ್ನ ಪದ್ಮದಲ್ಲಿ ಮತ್ತು ಶಂಖಚಕ್ರದಲ್ಲಿ ಹೆಂಗೆ ಹಾಕಬೇಕು ಅನ್ನೋದು ತೋರಿಸಿಕೊಡ್ತೀನಿ. ಹನುಮನ್ನ ಕೂಡ 33 ಅಧಿಕ ಮಾಸದಲ್ಲಿ ಬರಿಬೋದು. ಪ್ರತಿಯೊಂದು ದೇವ್ರನ್ನ ಅಲಂಕರಿಸಬಹುದು. ನಾಳೆ ಪದ್ಮದಲ್ಲಿ ವೆಂಕಟರಮಣ ದೇವರು, ಶಂಖಚಕ್ರದಲ್ಲಿ ದೇವ್ರನ್ನ ಹೆಂಗೆ ಅಲಂಕರಿಸಬೇಕು ತೋರಿಸಿಕೊಡ್ತೀನಿ. ಮತ್ತು ಹನುಮನ್ನ ಕೂಡ ಕಮಲದಲ್ಲಿ ಶಂಖಚಕ್ರದಲ್ಲಿ ಅಲಂಕರಿಸಿ ತೋರಿಸ್ತೀನಿ. ನಿಮಗೆ ಇಷ್ಟ ಆದ ಕೈಗೂತು ರಂಗೋಲಿನ ನೀವು ಹಾಕಬಹುದು. ಎಲ್ಲ ರಂಗೋಲಿಗಳು ಹಾಕಬೇಕಂತ ಇಲ್ಲ, ಒಂದು ಮಾತ್ರ ನಿಮ್ಗೆ ಇಷ್ಟ ಆದ ರಂಗೋಲಿ ನಿಮ್ಮ ಇಷ್ಟ ದೇವ್ರನ್ನ ಬಿಡಿಸಬಹುದು. ಜೊತೆಗೆ ಪದ್ಮದಲ್ಲಿ ಮತ್ಸ್ಯಾವತಾರ, ಕೂರ್ಮಾವತಾರ ಕೂಡ ರಂಗೋಲಿ ಬಿಡಿಸಿಕೊಡ್ತೀನಿ. ದಶಾವತಾರ ಕೂಡ ರಂಗೋಲಿ ಬಿಡಿಸ್ಬೋದು. ದಶಾವತಾರ ರಂಗೋಲಿ ಕೂಡ ಹಾಕಿ ತೋರಿಸ್ತೀನಿ. ಪದ್ಮದಲ್ಲಿ ಆಲ್ರೆಡಿ ಚಾನಲ್ದಾಗ ಹಾಕಿ ತೋರಿಸಿನಲ್ಲ. ಮತ್ತೊಂದು ಸಲ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಆ್ಯಡ್ ಆಗಾರಲ್ಲ, ಮತ್ತೊಂದು ಸಲ ಎಲ್ಲ ರಂಗೋಲಿಗಳು ಹಾಕಿ ತೋರಿಸ್ತೀನಿ. ಅಧಿಕ ಮಾಸದಲ್ಲಿ ಇವೆಲ್ಲ ರಂಗೋಲಿಗಳು ಹಾಕ್ಬೋದು. ನಾಳೆ ಚಾನಲ್ನ ಚೆಕ್ ಮಾಡಿರಿ, ಎಲ್ಲ ವಿಶೇಷ ರಂಗೋಲಿಗಳು ನಾಳೆ ಭಾಳನೇ ತೋರಿಸ್ತೀನಿ. ಶಾರ್ಟ್ಸ್ದಾಗ ಕೂಡ ರಂಗೋಲಿನ ಅಪ್ಲೋಡ್ ಮಾಡ್ತೀನಿ. ಚಾನಲ್ನ ಒಂದು ಸಲ ಚೆಕ್ ಮಾಡಿರಿ. ತುಳಸಿ ಬೃಂದಾವನಕ್ಕೆ 24 ಹೂವು ಅಲಂಕರಿಸಿ ಆ ರಂಗೋಲಿ ಕೂಡ ಹಾಕಿ ತೋರಿಸ್ತೀನಿ. ನಾಳೆಗೆ ಎಲ್ಲ ವಿಶೇಷ ರಂಗೋಲಿಗಳವ. ಮೊದಲಿಗೆ ರಂಗೋಲಿಗಳೆಲ್ಲ ಹಾಕಿ ತೋರಿಸ್ಲಿಕ್ಕೆ ಅನುಕೂಲ ಆಗಿಲ್ಲ. ನಾಳೆಗೆ ಹಾಕುವ ರಂಗೋಲಿಗಳು ಇವತ್ತನೇ ಹಾಕಿ ತೋರಿಸ್ಲಿಕ್ಕೆ ಅನುಕೂಲ ಆಗಿಲ್ಲ. ಮುಂದಿನ ವಾರಕ್ಕೆ ನೀವೆಲ್ಲರೂ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಾಳೆಗೆ ತೋರಿಸುವ ರಂಗೋಲಿ ಮುಂದಿನ ವಾರಕ್ಕೆ ನೀವೆಲ್ಲರೂ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ವಿಶೇಷ ರಂಗೋಲಿಗಳು ನಾಳೆಗೆ ವೆಂಕಟರಮಣ ದೇವರು, ಹನುಮನ್ ದೇವರು ಮತ್ತು 24 ಹೂವದಿಂದ ತುಳಸಿ ಬೃಂದಾವನ ಇವೆಲ್ಲ ರಂಗೋಲಿ ಹಾಕಿ ತೋರಿಸ್ತೀನಿ. ಈಗ ಸೌಭಾಗ್ಯ ರಂಗೋಲಿ, ಶ್ರೀಚಕ್ರ ರಂಗೋಲಿ, ಶ್ರೀಚಕ್ರ ಯಂತ್ರ ರಂಗೋಲಿ, ಅಷ್ಟದಳ ಪದ್ಮ ಇವೆಲ್ಲ ರಂಗೋಲಿ ಅಲಂಕರಿಸ್ತೀನಿ. ರಂಗೋಲಿ ಜೊತೆಗೆ ದೀಪದಲ್ಲಿ ಲವಂಗ ಪಟ್ಟೆ ಅಂತ ದೀಪದಲ್ಲಿ ಸ್ವಲ್ಪ ರೆಮಿಡೀಸು ನನಗೂ ಗೊತ್ತು, ಅವೆಲ್ಲ ಮನೆಯಾಗ ಉಪಯೋಗಿಸ್ತೀನಿ. ಒಂದು ವೇಳೆ ನಿಮ್ಮೆಲ್ಲರೂ ಕೂಡ ಬೇಕು ಅಂತ ಹೇಳಿ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿದರೆ ಅದ್ರ ಮೇಲೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ನಾನು ಮನೆಯಲ್ಲಿ ಪ್ರತಿ ಶುಕ್ರವಾರ ದೀಪ ಹಚ್ಚುವಾಗ ಸ್ವಲ್ಪ ರೆಮಿಡೀಸ್ನ ಫಾಲೋ ಆಗ್ತೀನಿ. ನೀವೆಲ್ಲರೂ ಕೂಡ ಒಂದು ವೇಳೆ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿದರೆ ನಿಮ್ಮೆಲ್ಲರಿಗೆ ಇಷ್ಟ ಅನಿಸಿದರೆ ಸ್ವಲ್ಪ ರೆಮಿಡೀಸ್ ಮಾತ್ರ ನಂಗೆ ತಿಳಿದವು ನಿಮ್ಮೆಲ್ಲರಿಗೆ ಹೇಳಿಕೊಡ್ತೀನಿ. ಅದರಲ್ಲಿಂದ ಮನೆಯಲ್ಲಿ ಸುಖ ಶಾಂತಿ ಮತ್ತು ಪಾಸಿಟಿವ್ ಎನರ್ಜಿ ಇರ್ತದೆ. ನಾನು ಅದನ್ನು ಫಾಲೋ ಆಗ್ತೀನಿ. ಸ್ವಲ್ಪ ವೀಡಿಯೋಸ್ದಾಗ ನೋಡಿ ನಾನು ಕೂಡ ಮನೆಯಲ್ಲಿ ಉಪಯೋಗಿಸ್ತೀನಿ. ಒಂದು ವೇಳೆ ನಿಮ್ಮೆಲ್ಲರೂ ಕೂಡ ಇಂಟ್ರೆಸ್ಟ್ ಇದ್ದು ರೆಮಿಡೀಸ್ ಮೇಲೆ ಮೆಸೇಜ್ ಮಾಡಿದರೆ ಅದ್ರ ಮೇಲೆ ಕೂಡ ವಿಡಿಯೋ ಹಾಕ್ತೀನಿ. ಪ್ರತಿ ಶುಕ್ರವಾರ ದೀಪ ಹಚ್ಚುವಾಗ ಅವೆಲ್ಲ ನಾನು ಫಾಲೋ ಆಗ್ತೀನಿ. ಸ್ವಲ್ಪ ರೆಮಿಡೀಸ್ ಮಾತ್ರ ಭಾಳ ಅದರಲ್ಲಿಂದ ಭಾಳ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ನಾನು ಅದೇ ಪ್ರಕಾರ ಹಚ್ತೀನಿ. ನಿಮ್ಮೆಲ್ಲರಿಗೆ ಒಂದು ವೇಳೆ ಇಂಟ್ರೆಸ್ಟ್ ಅನಿಸಿದ್ರೆ ಮೆಸೇಜ್ ಮಾಡಿದರೆ ತಪ್ಪಲಾರದೆ ಅದ್ರ ಮೇಲೆ ಕೂಡ ವಿಡಿಯೋ ಹಾಕ್ತೀನಿ. ಗಣೇಶನ ದೀಪ ಮತ್ತು ಲಕ್ಷ್ಮೀ ದೀಪ 2 ರೆಮಿಡೀಸ್ ನನಗೆ ತಿಳಿದವು ನಿಮ್ಗೆ ಶೇರ್ ಮಾಡ್ತೀನಿ. ಕಾಮೆಂಟ್ ಹಾಕಿದರೆ ಮಾತ್ರ ಇವೆಲ್ಲ ಹೇಳಿಕೊಡ್ತೀನಿ. ರಂಗೋಲಿ ಚಾನಲ್ದಾಗ ಅವೆಲ್ಲ ಹೇಳಲಿಕ್ಕೆ ಭಾಳ ಮಂದಿ ಇಷ್ಟಪಡಲ್ರಲ್ಲ, ಅದಕ್ಕೆ ಒಂದು ವೇಳೆ ನೀವೆಲ್ಲರೂ ಕಾಮೆಂಟ್ ಹಾಕಿದರೆ ಮಾತ್ರ ಅದನ್ನು ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನೋಡ್ತಾ ಇರಲ್ಲ ದೇವರು ರಂಗೋಲಿ ಅಲಂಕಾರಗಳು ಎಲ್ಲ ಪ್ರತಿಯೊಂದು ರಂಗೋಲಿದಲ್ಲಿ ಅಲಂಕಾರ ಭಾಳ ಚಲೋ ಬಂದದಲ್ಲ. ಚೈತ್ರಗೌರಿ ರೂಪ ಲಕ್ಷ್ಮೀ ಹೃದಯದಲ್ಲಿ ರಂಗೋಲಿ ಭಾಳ ಚಲೋ ಬಂದದ. ನೀವೆಲ್ಲರೂ ಕೂಡ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಮುಂದಿನ ವಾರಕ್ಕೆ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ
ವಿಡಿಯೋನ ಲೈಕ್ ಮಾಡಿರಿ, ಚಾನಲ್ನ ಕೂಡ ಫಾಲೋ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ, ಬಾರೆ ನಮ್ಮನೆ ತನಕ ಬಹುಳ ಕರುಣದಿಂದ, ಬಾರೆ ನಮ್ಮನೆ ತನಕ ಬಹುಳ ಕರುಣದಿಂದ, ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ. ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ, ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ, ಸರಗಿ ಸರವು ಚಂದ್ರಹಾರಗಳೆಳೆಯುತ, ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ. ಜರದ ಪೀತಾಂಬರ ನಿರಗಳಿಲೆಳೆಯುತ, ಜರದ ಪೀತಾಂಬರ ನಿರಗಳಿಲೆಳೆಯುತ, ತರುಳನ ಮ್ಯಾಲೆ ತಾಯಿ ಕರುಣವಿಟ್ಟು ಬೇಗನೆ, ಬಾರೆ ನಮ್ಮನೆ